ಗ್ಯಾರಿ ಪಾಲ್ಸನ್ ಅವರ ವಿಶ್ವವಿಖ್ಯಾತ ಕಾದಂಬರಿ ಹ್ಯಾಚೆಟ್. ಪುಸ್ತಕ ಪರಿಚಯ. ಪ್ರಕೃತಿಯು ಮನುಷ್ಯನಿಗೆ ಕೇವಲ ಸುಂದರ ತಾಣವಲ್ಲ, ಅದು ಅಪ್ರತಿಮ ಗುರುವೂ ಹೌದು. ಮನುಷ್ಯ ತನ್ನ ದೈನಂದಿನ ಸೌಕರ್ಯಗಳ ನಡುವೆ ಮರೆತು ಹೋಗಿರುವ ತನ್ನ ಆಂತರಿಕ ಶಕ್ತಿಯನ್ನು ಗುರುತಿಸುವುದು ಕೇವಲ ಸಂಕಷ್ಟದ ಸಮಯದಲ್ಲಿ ಮಾತ್ರ. ಗ್ಯಾರಿ ಪಾಲ್ಸನ್ ಅವರ ವಿಶ್ವವಿಖ್ಯಾತ ಕಾದಂಬರಿ ಹ್ಯಾಚೆಟ್ 13 ವರ್ಷದ ಬ್ರಿಯಾನ್ ಎಂಬ ಬಾಲಕನ ಸಾಹಸಗಾಥೆಯ ಮೂಲಕ ಈ ಸತ್ಯವನ್ನು ಅನಾವರಣಗೊಳಿಸುತ್ತದೆ. ಈ ಕೃತಿಯು ಯುವ ಸಾಹಿತ್ಯ ಲೋಕದ ಒಂದು ಅದ್ವಿತೀಯ ಸಾಹಸಗಾಥೆ. ಕೆನಡಾದ ನಿರ್ಜನ ಕಾಡಿನಲ್ಲಿ ವಿಮಾನ ಅಪಘಾತಕ್ಕೆ ಈಡಾಗಿ ಕೇವಲ ಒಂದು ಸಣ್ಣ ಕೊಡಲಿಯ ಸಹಾಯದಿಂದ ಪ್ರಕೃತಿಯ ಕ್ರೌರ್ಯ ಮತ್ತು ಏಕಾಂಗಿತನವನ್ನು ಎದುರಿಸಿ ಬದುಕಿ ಉಳಿಯುವ ಬ್ರಿಯಾನ್ನ ಈ ಕಥೆ ಕೇವಲ ಸಾಹಸವಲ್ಲ, ಅದು ಮನುಷ್ಯನ ಆಂತರಿಕ ಶಕ್ತಿ, ಪ್ರಕೃತಿಯ ಕ್ರೌರ್ಯ ಮತ್ತು ಸೌಂದರ್ಯ ಹಾಗೂ ಏಕಾಂಗಿತನವು ವ್ಯಕ್ತಿಯನ್ನು ಹೇಗೆ ರೂಪಿಸುತ್ತದೆ ಎಂಬುದರ ಆಳವಾದ ವಿಶ್ಲೇಷಣೆಯಾಗಿದೆ. ಅದಮ್ಯ ಚೇತನ ಮತ್ತು ಆತ್ಮವಿಶ್ವಾಸದ ಜಯದ ಸಂಕೇತವಾಗಿದೆ. ಕಥಾಹಂದರ. ಅನಿರೀಕ್ಷಿತ ತಿರುವು. ಕಥೆಯ ನಾಯಕ 13 ವರ್ಷದ ಬ್ರಿಯಾನ್ ರಾಬ್ಸನ್. ತನ್ನ ಪೋಷಕರ ವಿಚ್ಛೇದನದ ನೋವಿನಲ್ಲಿ ಇದ್ದ ಬ್ರಿಯಾನ್ ಕೆನಡಾದ ತೈಲ ಗಣಿಯಲ್ಲಿ ಕೆಲಸ ಮಾಡುತ್ತಿದ್ದ ತನ್ನ ತಂದೆಯನ್ನು ಭೇಟಿ ಮಾಡಲು ಸೆಸ್ನಾ ಎಂಬ ಸಣ್ಣ ವಿಮಾನದಲ್ಲಿ ಪ್ರಯಾಣಿಸುತ್ತಿರುವಾಗ ಕಥೆ ಆರಂಭವಾಗುತ್ತದೆ. ಆದರೆ ಈ ಪ್ರಯಾಣವು ಸುಸೂತ್ರವಾಗಿ ಸಾಗುವುದಿಲ್ಲ. ವಿಮಾನ ಹಾರಾಟದ ಮಧ್ಯೆ ಪೈಲಟ್ ದಿಢೀರನೆ ಎದೆಯ ನೋವಿನಿಂದ ಬಳಲುತ್ತಾನೆ ಮತ್ತು ನಿಯಂತ್ರಣ ಕಳೆದುಕೊಂಡು ಮೃತಪಡುತ್ತಾನೆ. ಇದು ಕಥೆಯ ಮೊದಲ ಮತ್ತು ಅತ್ಯಂತ ಭಯಾನಕ ತಿರುವು. 13 ವರ್ಷದ ಬ್ರಿಯಾನ್ ವಿಮಾನದಲ್ಲಿ ಸಂಪೂರ್ಣ ಏಕಾಂಗಿಯಾಗುತ್ತಾನೆ. ರೇಡಿಯೋ ಮೂಲಕ ಸಹಾಯ ಕೋರಲು ಪ್ರಯತ್ನಿಸಿದರೂ ಯಾವುದೇ ಪ್ರಯೋಜನ ಆಗುವುದಿಲ್ಲ. ವಿಮಾನ ಅಪಘಾತ, ದಿ ಕ್ರ್ಯಾಶ್. ಇಂಧನ ಖಾಲಿಯಾದಾಗ ಬ್ರಿಯಾನ್ ವಿಮಾನವನ್ನು ಕೆನಡಾದ ನಿರ್ಜನ ಕಾಡಿನ ಮಧ್ಯದ ಎಲ್ ಆಕಾರದ ಸರೋವರದ ಮೇಲೆ ಇಳಿಸಲು ಪ್ರಯತ್ನಿಸುತ್ತಾನೆ. ವಿಮಾನವು ಮರಗಳಿಗೆ ಬಡಿದು ಸರೋವರದೊಳಗೆ ಬೀಳುತ್ತದೆ. ಬ್ರಿಯಾನ್ ಸಾವು ಬದುಕಿನ ಮಧ್ಯೆ ಹೋರಾಡಿ ಸರೋವರದಿಂದ ಹೊರಬಂದು ದಡ ಸೇರುತ್ತಾನೆ. ನಗರದ ಸೌಕರ್ಯಗಳಲ್ಲಿ ಬೆಳೆದ ಹುಡುಗನೊಬ್ಬ ಈಗ ಕ್ರೂರ ಪ್ರಕೃತಿಯ ಮಡಿಲಲ್ಲಿ ಅನಾಥನಾಗಿ ನಿಲ್ಲುತ್ತಾನೆ. ಕೊಡಲಿಯ ಶಕ್ತಿ, ದಿ ಹ್ಯಾಚೆಟ್, ದಿ ಪವರ್ ಆಫ್ ದಿ ಹ್ಯಾಚೆಟ್. ಬ್ರಿಯಾನ್ ಬಳಿ ಇದ್ದುದು ಕೇವಲ ಅವನ ತಾಯಿ ನೀಡಿದ್ದ ಒಂದು ಕೊಡಲಿ ಮಾತ್ರ. ಆರಂಭದಲ್ಲಿ ಅವನು ಅದನ್ನು ಕೇವಲ ಒಂದು ವಸ್ತು ಎಂದು ಭಾವಿಸುತ್ತಾನೆ. ಆದರೆ ಒಂದು ರಾತ್ರಿ ಗುಹೆಯ ಗೋಡೆಗೆ ಕೊಡಲಿಯನ್ನು ಎಸೆದಾಗ ಕಿಡಿಗಳು ಅಥವಾ ಸ್ಪಾರ್ಕ್ಸ್ ಹೊರಬರುವುದನ್ನು ಗಮನಿಸುತ್ತಾನೆ. ಇದು ಅವನ ಬದುಕಿನ ಎರಡನೇ ದೊಡ್ಡ ತಿರುವು. ಆ ಕಿಡಿಗಳ ಮೂಲಕ ಅವನು ಬೆಂಕಿ ಹಚ್ಚಲು ಕಲಿಯುತ್ತಾನೆ. ಅಂದಿನಿಂದ ಆ ಕೊಡಲಿ ಅವನಿಗೆ ಕೇವಲ ಆಯುಧವಾಗದೆ ಅವನ ಜೀವದಾತನಾಗುತ್ತದೆ. ಪ್ರಕೃತಿಯ ಪಾಠ. ಬ್ರಿಯಾನ್ ಕೇವಲ ಕಾಡು ಪ್ರಾಣಿಗಳಿಂದ ಮಾತ್ರವಲ್ಲ, ಪ್ರಕೃತಿಯ ವಿಕೋಪಗಳಿಂದಲೂ, ಉದಾಹರಣೆಗೆ ಸುಂಟರ ಗಾಳಿ ಅಥವಾ ಟಾರ್ನಡೋ, ಏಟು ತಿನ್ನುತ್ತಾನೆ. ಆದರೆ ಈ ಪ್ರತಿಯೊಂದು ಆಘಾತವೂ ಅವನನ್ನು ಮಾನಸಿಕವಾಗಿ ಗಟ್ಟಿಗೊಳಿಸುತ್ತದೆ. ಅವನು ಅಳುವುದನ್ನು ನಿಲ್ಲಿಸಿ ಆಲೋಚಿಸಿ ಕೆಲಸ ಮಾಡುವುದನ್ನು ಕಲಿಯುತ್ತಾನೆ. ದಿ ಸರ್ವೈವಲ್ ಪ್ಯಾಕ್, ಬದುಕುಳಿಯಲು ರಕ್ಷಣಾ ಪೆಟ್ಟಿಗೆ. ಸುಂಟರ ಗಾಳಿಯ ನಂತರ ಸರೋವರದ ಅಡಿಯಲ್ಲಿದ್ದ ವಿಮಾನದ ಅವಶೇಷಗಳು ಮೇಲೆ ಬರುತ್ತವೆ. ಬ್ರಿಯಾನ್ ಹರಸಾಹಸ ಪಟ್ಟು ವಿಮಾನದೊಳಗಿದ್ದ ಸರ್ವೈವಲ್ ಪ್ಯಾಕ್ ಅನ್ನು ಹೊರತೆಗೆಯುತ್ತಾನೆ. ಅದರಲ್ಲಿರುವ ತುರ್ತು ಟ್ರಾನ್ಸ್ಮಿಟರ್, ಎಮರ್ಜೆನ್ಸಿ ಟ್ರಾನ್ಸ್ಮಿಟರ್, ಆಕಸ್ಮಿಕವಾಗಿ ಆನ್ ಆಗುತ್ತದೆ. ಇದು ಅಂತಿಮವಾಗಿ ಅವನನ್ನು ರಕ್ಷಿಸಲು ದಾರಿಯಾಗುತ್ತದೆ. ಬ್ರಿಯಾನ್ ಪ್ರಯಾಣದ ಅನಿರೀಕ್ಷಿತ ತಿರುವುಗಳು ಅವನನ್ನು ಒಬ್ಬ ಹುಡುಗನಿಂದ ಒಬ್ಬ ಧೀರ ವ್ಯಕ್ತಿಯನ್ನಾಗಿ ಪರಿವರ್ತಿಸುತ್ತವೆ. ಈ ಬದಲಾವಣೆಯೇ ಈ ಪುಸ್ತಕದ ಜೀವಾಳ. ಒಂದು, ಪ್ರಕೃತಿ ಮಿತ್ರನೋ ಅಥವಾ ಶತ್ರುವೋ. ಹ್ಯಾಚೆಟ್ ಕಾದಂಬರಿಯಲ್ಲಿ ಬ್ರಿಯಾನ್ ಪಾಲಿಗೆ ಪ್ರಕೃತಿಯು ಕೇವಲ ಒಂದು ಪರಿಸರವಲ್ಲ, ಅದು ಅವನಿಗೆ ಏಕಕಾಲದಲ್ಲಿ ಕಠೋರ ಶಿಕ್ಷಕ ಮತ್ತು ಜೀವದಾತ ಎರಡೂ ಆಗಿ ಕಾಣಿಸಿಕೊಳ್ಳುತ್ತದೆ. ಪ್ರಕೃತಿ ಮಿತ್ರನೋ ಅಥವಾ ಶತ್ರುವೋ ಎಂಬ ಪ್ರಶ್ನೆಗೆ ಬ್ರಿಯಾನ್ ಕಂಡುಕೊಳ್ಳುವ ಉತ್ತರಗಳು ಇಲ್ಲಿವೆ. ಕಠೋರ ಶತ್ರುವಾಗಿ. ಬ್ರಿಯಾನ್ ವಿಮಾನ ಅಪಘಾತದಿಂದ ಬದುಕುಳಿದ ತಕ್ಷಣ ಪ್ರಕೃತಿಯು ಅವನಿಗೆ ಅತ್ಯಂತ ಕ್ರೂರವಾಗಿ ಕಾಣಿಸುತ್ತದೆ. ದೈಹಿಕ ಕಿರುಕುಳ,
ಸೂರ್ಯೋದಯದ ಸಮಯದಲ್ಲಿ ಸೊಳ್ಳೆಗಳ ಹಿಂಡು ಅವನನ್ನು ಅಕ್ಷರಶಃ ಮುತ್ತಿಗೆ ಹಾಕುತ್ತವೆ. ಇದು ಅವನಿಗೆ ಮೊದಲ ಬಾರಿಗೆ ಪ್ರಕೃತಿಯ ಅಸಹನೀಯ ಮುಖವನ್ನು ಪರಿಚಯಿಸುತ್ತದೆ. ಪ್ರಾಣಿಗಳ ದಾಳಿ. ರಾತ್ರಿ ಸಮಯದಲ್ಲಿ ಮುಳ್ಳುಹಂದಿ ಪ್ರೊಕ್ಯುಪೈನ್ ಅವನ ಕಾಲಿಗೆ ಚುಚ್ಚುವುದು, ಕರಡಿಯೊಂದನ್ನು ಎದುರಿಸುವುದು ಮತ್ತು ನಂತರ ಹೆಣ್ಣು ಮೂಸ್ ಪ್ರಾಣಿಯ ದಾಳಿಗೆ ಒಳಗಾಗುವುದು. ಇವು ಅವನಲ್ಲಿ ಭೀತಿಯನ್ನು ಹುಟ್ಟಿಸುತ್ತವೆ. ನೈಸರ್ಗಿಕ ವಿಕೋಪ. ಒಂದು ರಾತ್ರಿ ಬೀಸುವ ಟಾರ್ನಡೋ ಅಥವಾ ಸುಂಟರ ಗಾಳಿ ಅವನು ಕಟ್ಟಿದ್ದ ಆಶ್ರಯ ತಾಣವನ್ನು ಮತ್ತು ಅವನು ಕಷ್ಟಪಟ್ಟು ಸಂಗ್ರಹಿಸಿದ್ದ ಬೆಂಕಿಯನ್ನು ನಾಶಪಡಿಸುತ್ತದೆ. ಆಗ ಪ್ರಕೃತಿಯು ತನ್ನ ಸರ್ವಶಕ್ತಿಯನ್ನು ತೋರಿಸಿ ಅವನನ್ನು ಶೂನ್ಯಕ್ಕೆ ತಳ್ಳುತ್ತದೆ. ಪ್ರಕೃತಿ ಒಬ್ಬ ಮಾರ್ಗದರ್ಶಕ ಮಿತ್ರನಾಗಿ. ದಿನಗಳು ಕಳೆದಂತೆ ಬ್ರಿಯಾನ್ ಪ್ರಕೃತಿಯನ್ನು ದ್ವೇಷಿಸುವುದನ್ನು ನಿಲ್ಲಿಸಿ ಅದರ ನಿಯಮಗಳನ್ನು ಗಮನಿಸಲು ಶುರು ಮಾಡುತ್ತಾನೆ. ಬದುಕುವ ಹಾದಿ. ಹಕ್ಕಿಗಳು ಹಣ್ಣುಗಳನ್ನು ತಿನ್ನುವುದನ್ನು ನೋಡಿ ತಾನೂ ತಿನ್ನಬಹುದಾದ ಹಣ್ಣುಗಳನ್ನು ಚೋಕ್ ಚೆರೀಸ್ ಪತ್ತೆ ಹಚ್ಚುತ್ತಾನೆ. ಇದು ಅವನಿಗೆ ಹಸಿವಿನಿಂದ ಮುಕ್ತಿ ನೀಡುತ್ತದೆ. ಕೊಡುಗೆಗಳು. ಸರೋವರದ ಮೀನುಗಳು ಮತ್ತು ಕಾಡು ಹಕ್ಕಿಗಳು ಫೂಲ್ ಬರ್ಡ್ಸ್ ಅವನಿಗೆ ಆಹಾರದ ಮೂಲವಾಗುತ್ತವೆ. ಪ್ರಕೃತಿಯೇ ಅವನಿಗೆ ಬಿಲ್ಲು ಬಾಣ ತಯಾರಿಸಲು ಪ್ರೇರಣೆ ನೀಡುತ್ತದೆ. ಬೆಂಕಿಯ ಉಡುಗೊರೆ. ಕಲ್ಲಿನ ಮೇಲೆ ಕೊಡಲಿಯನ್ನು ಹೊಡೆದಾಗ ಕಿಡಿ ಬರುವುದು ಪ್ರಕೃತಿಯ ಒಂದು ಭೌತಿಕ ನಿಯಮ. ಆ ಬೆಂಕಿ ಬ್ರಿಯಾನ್ಗೆ ಕತ್ತಲಿನಲ್ಲಿ ರಕ್ಷಣೆ ಮತ್ತು ಮಾನಸಿಕ ಧೈರ್ಯ ನೀಡುವ ಆತ್ಮೀಯ ಗೆಳೆಯನಾಗುತ್ತದೆ. ನಿಜವಾಗಿ ಪ್ರಕೃತಿ ತಟಸ್ಥ. ಬ್ರಿಯಾನ್ ಕೊನೆಯಲ್ಲಿ ಒಂದು ಮುಖ್ಯ ಸತ್ಯವನ್ನು ಅರಿತುಕೊಳ್ಳುತ್ತಾನೆ. ಪ್ರಕೃತಿಯು ಅವನ ಮೇಲೆ ವೈಯಕ್ತಿಕ ದ್ವೇಷವನ್ನಾಗಲಿ ಅಥವಾ ಪ್ರೀತಿಯನ್ನಾಗಲಿ ಹೊಂದಿಲ್ಲ. ಅದು ತನ್ನ ಪಾಡಿಗೆ ತಾನು ಇರುತ್ತದೆ. ನೀವು ಅದರ ನಿಯಮಗಳನ್ನು ಗೌರವಿಸಿದರೆ ಅದು ನಿಮಗೆ ಬದುಕಲು ದಾರಿ ಮಾಡಿಕೊಡುತ್ತದೆ. ನೀವು ಮೈಮರೆತರೆ ಅದು ನಿಮ್ಮನ್ನು ಶಿಕ್ಷಿಸುತ್ತದೆ. ಬ್ರಿಯಾನ್ ಕೇವಲ ಕಾಡಿನಲ್ಲಿ ಬದುಕಿ ಉಳಿಯುವುದಿಲ್ಲ, ಸರ್ವೈವಲ್. ಬದಲಿಗೆ ಅವನು ಪ್ರಕೃತಿಯ ಒಂದು ಭಾಗವಾಗುತ್ತಾನೆ. ಅವನ ಕಿವಿಗಳು ಹಕ್ಕಿಯ ಸಣ್ಣ ಸದ್ದನ್ನು ಗುರುತಿಸುತ್ತವೆ. ಅವನ ಕಣ್ಣುಗಳು ನೀರಿನ ಆಳದಲ್ಲಿರುವ ಮೀನನ್ನು ಪತ್ತೆ ಹಚ್ಚುತ್ತವೆ. ಈ ಹಂತದಲ್ಲಿ ಪ್ರಕೃತಿಯ ಅವನಿಗೆ ಶತ್ರುವೂ ಅಲ್ಲ, ಮಿತ್ರನೂ ಅಲ್ಲ. ಅದು ಅವನ ಅಸ್ತಿತ್ವದ ಒಂದು ಭಾಗವಾಗಿ ಬಿಡುತ್ತದೆ. ಪ್ರಕೃತಿಯು ನಿಯಮಗಳಿಲ್ಲದ ಜಗತ್ತು. ಇಲ್ಲಿ ಬದುಕಲು ಜಾಣ್ಮೆ ಮತ್ತು ತಾಳ್ಮೆ ಅತಿ ಮುಖ್ಯ ಎಂಬುದನ್ನು ಲೇಖಕರು ಬ್ರಿಯಾನ್ನ ಪಾತ್ರದ ಮೂಲಕ ಮನದಟ್ಟು ಮಾಡಿಕೊಡುತ್ತಾರೆ. ಮಾನಸಿಕ ಪರಿವರ್ತನೆ ಮತ್ತು ಹೊಸ ಬ್ರಿಯಾನ್. ಹ್ಯಾಚೆಟ್ ಕಾದಂಬರಿಯ ಅತ್ಯಂತ ಆಳವಾದ ಭಾಗವೆಂದರೆ ಬ್ರಿಯಾನ್ ರಾಬ್ಸನ್ ಎಂಬ ಹದಿಹರೆಯದ ಹುಡುಗ ಕೇವಲ ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಹೇಗೆ ರೂಪಾಂತರಗೊಳ್ಳುತ್ತಾನೆ ಎಂಬುದು. ಇದನ್ನು ಲೇಖಕರು ಹೊಸ ಬ್ರಿಯಾನ್ ಎಂದು ಕರೆಯುತ್ತಾರೆ. ಬ್ರಿಯಾನ್ನ ಈ ಮಾನಸಿಕ ಬದಲಾವಣೆಯ ಪ್ರಮುಖ ಹಂತಗಳು ಇಲ್ಲಿವೆ. ಅಸಹಾಯಕತೆಯಿಂದ ಆತ್ಮವಿಶ್ವಾಸದತ್ತ. ವಿಮಾನ ಅಪಘಾತದ ಆರಂಭದ ದಿನಗಳಲ್ಲಿ ಬ್ರಿಯಾನ್ ಕೇವಲ ಅಳುತ್ತಾ ತನ್ನ ಪೋಷಕರನ್ನು ನೆನೆಯುತ್ತಾ ಯಾರಾದರೂ ಬಂದು ತನ್ನನ್ನು ರಕ್ಷಿಸುತ್ತಾರೆ ಎಂದು ಕಾಯುತ್ತಿರುತ್ತಾನೆ. ಅವನು ತನ್ನ ಪರಿಸ್ಥಿತಿಗೆ ತನ್ನ ತಾಯಿಯ ರಹಸ್ಯ ಅಥವಾ ಅದೃಷ್ಟವನ್ನು ದೂರುತ್ತಾನೆ. ಆದರೆ ಒಂದು ಹಂತದಲ್ಲಿ ಅವನಿಗೆ ಅರಿವಾಗುತ್ತದೆ, ನಾನು ನನಗಾಗಿಯೇ ಅಳುತ್ತಿದ್ದೇನೆ, ಆದರೆ ಅಳುವುದರಿಂದ ಏನೂ ಬದಲಾಗುವುದಿಲ್ಲ. ಈ ಕ್ಷಣವೇ ಅವನ ಮಾನಸಿಕ ಪರಿವರ್ತನೆಯ ಮೊದಲ ಮೆಟ್ಟಿಲು. ಅವನು ಅಳುವುದನ್ನು ನಿಲ್ಲಿಸಿ ಆಲೋಚಿಸಲು ಶುರು ಮಾಡುತ್ತಾನೆ. ಆತ್ಮಹತ್ಯೆಯ ಆಲೋಚನೆ ಮತ್ತು ಮರುಜನ್ಮ. ಕಥೆಯ ಒಂದು ನಿರ್ಣಾಯಕ ಘಟ್ಟದಲ್ಲಿ ರಕ್ಷಣಾ ವಿಮಾನವೊಂದು ಬ್ರಿಯಾನ್ನನ್ನು ಗಮನಿಸದೆ ಹಾದು ಹೋಗುತ್ತದೆ. ಆಗ ಬ್ರಿಯಾನ್ ತೀವ್ರ ನಿರಾಶೆಗೊಂಡು ಬದುಕುವ ಆಸೆಯನ್ನೇ ಕಳೆದುಕೊಳ್ಳುತ್ತಾನೆ. ಅವನು ತನ್ನ ಕೊಡಲಿಯಿಂದಲೇ ತನ್ನನ್ನು ಕೊನೆಗಾಣಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಆ ಪ್ರಯತ್ನ ವಿಫಲವಾದಾಗ ಅವನಲ್ಲಿ ಒಂದು ವಿಚಿತ್ರವಾದ ಬದಲಾವಣೆ ಉಂಟಾಗುತ್ತದೆ. ಅವನು ಸಾಯಲು ಇಷ್ಟಪಡುವುದಿಲ್ಲ, ಬದಲಿಗೆ ಬದುಕಲೇಬೇಕು ಎಂಬ ಹಠ ಅವನಲ್ಲಿ ಮೂಡುತ್ತದೆ. ಇದನ್ನೇ ಲೇಖಕರು ಹೊಸ ಬ್ರಿಯಾನ್ ಹುಟ್ಟಿದ ಕ್ಷಣ ಎನ್ನುತ್ತಾರೆ. ತೀಕ್ಷ್ಣವಾದ ಇಂದ್ರಿಯಗಳು, ದಿ ಶಾರ್ಪನ್ಡ್ ಸೆನ್ಸಸ್. ಹೊಸ ಬ್ರಿಯಾನ್ ಕೇವಲ ನೋಡುವ ಬದಲು ಗಮನಿಸಲು ಕಲಿಯುತ್ತಾನೆ. ದೃಷ್ಟಿ. ಮೊದಲು ಅವನು ಕಾಡಿನ ಮರಗಳನ್ನು ಮಾತ್ರ ನೋಡುತ್ತಿದ್ದನು. ಈಗ ಮರಗಳ ನಡುವೆ ಅಡಗಿರುವ ಫೂಲ್ ಬರ್ಡ್ಸ್ ಅಥವಾ ಹಕ್ಕಿಯ ಆಕಾರವನ್ನು ಗುರುತಿಸುತ್ತಾನೆ. ಶ್ರವಣ.
ಶಬ್ದಗಳನ್ನು ಕೇವಲ ಕೇಳಿಸಿಕೊಳ್ಳುವ ಬದಲು ಅವುಗಳ ಅರ್ಥವನ್ನು ಗ್ರಹಿಸುತ್ತಾನೆ. ಉದಾಹರಣೆಗೆ ಗಾಳಿಯ ಸದ್ದು ಅಥವಾ ಪ್ರಾಣಿಯ ಹೆಜ್ಜೆಗುರುತು. ತಾಳ್ಮೆ. ಮೊದಲು ಸಿಟ್ಟು ಮಾಡಿಕೊಳ್ಳುತ್ತಿದ್ದ ಅವನು ಈಗ ಒಂದು ಮೀನು ಹಿಡಿಯಲು ಗಂಟೆಗಟ್ಟಲೆ ಸ್ಥಿರವಾಗಿ ಕಾಯುವ ತಾಳ್ಮೆಯನ್ನು ಬೆಳೆಸಿಕೊಳ್ಳುತ್ತಾನೆ. ರಹಸ್ಯದಿಂದ ಮುಕ್ತಿ. ಕಾದಂಬರಿಯ ಆರಂಭದಲ್ಲಿ ಬ್ರಿಯಾನ್ ತನ್ನ ತಾಯಿಯ ವಿವಾಹೇತರ ಸಂಬಂಧದ ರಹಸ್ಯದಿಂದ ಮಾನಸಿಕವಾಗಿ ಕುಗ್ಗಿರುತ್ತಾನೆ. ಆದರೆ ಕಾಡಿನ ಈ ಕಠಿಣ ಬದುಕು ಅವನಿಗೆ ಜೀವನದ ದೊಡ್ಡ ಸತ್ಯಗಳನ್ನು ಪರಿಚಯಿಸುತ್ತದೆ. ಹಸಿವು ಮತ್ತು ಉಳಿವಿನ ಹೋರಾಟದ ಮುಂದೆ ಆ ರಹಸ್ಯವು ಗೌಣವಾಗಿ ಕಾಣತೊಡಗುತ್ತದೆ. ಅವನು ತನ್ನ ನೋವನ್ನು ಮರೆತು ವರ್ತಮಾನದಲ್ಲಿ ಬದುಕುವುದನ್ನು ಕಲಿಯುತ್ತಾನೆ. ಸಂಪನ್ಮೂಲಗಳ ಬಳಕೆ, ರಿಸೋರ್ಸ್ಫುಲ್ನೆಸ್. ಹೊಸ ಬ್ರಿಯಾನ್ ಯಾವುದನ್ನೂ ವ್ಯರ್ಥ ಮಾಡುವುದಿಲ್ಲ. ತಾನು ಮಾಡಿದ ಪ್ರತಿಯೊಂದು ತಪ್ಪು ಅವನಿಗೆ ಒಂದು ಪಾಠವಾಗುತ್ತದೆ. ಕೊಡಲಿಯಿಂದ ಬೆಂಕಿ ತಯಾರಿಸುವುದು, ಮೀನು ಹಿಡಿಯಲು ಬಿಲ್ಲು ಬಾಣ ಮಾಡುವುದು, ಇವೆಲ್ಲವೂ ಅವನ ಬೌದ್ಧಿಕ ವಿಕಾಸದ ಸಂಕೇತಗಳು. ಅವನು ತನ್ನ ಮೇಲೆ ತಾನು ಅವಲಂಬಿತನಾಗಲು ಕಲಿಯುತ್ತಾನೆ. ಸೆಲ್ಫ್ ರಿಲಯನ್ಸ್. ಕಥೆಯ ಕೊನೆಯಲ್ಲಿ ಬ್ರಿಯಾನ್ ರಕ್ಷಿಸಲ್ಪಟ್ಟಾಗ ಅವನು ಕೇವಲ ಮನೆಗೆ ಮರಳುವ ಹುಡುಗನಾಗಿರುವುದಿಲ್ಲ. ಅವನು ಅಪ್ರತಿಮ ತಾಳ್ಮೆ, ಗಮನಿಸುವ ಶಕ್ತಿ ಮತ್ತು ಜೀವನದ ಬಗ್ಗೆ ಅಪಾರ ಗೌರವ ಹೊಂದಿರುವ ವ್ಯಕ್ತಿಯಾಗಿರುತ್ತಾನೆ. ಕಾಡು ಅವನನ್ನು ದೈಹಿಕವಾಗಿ ದಂಡಿಸಿದರೂ ಮಾನಸಿಕವಾಗಿ ಒಬ್ಬ ವಿಜೇತನನ್ನಾಗಿ ಮಾಡುತ್ತದೆ. ಸಂಕೇತವಾಗಿ ಕೊಡಲಿ. ಹ್ಯಾಚೆಟ್ ಕಾದಂಬರಿಯಲ್ಲಿ ಕೊಡಲಿ ಕೇವಲ ಒಂದು ಕಬ್ಬಿಣದ ತುಂಡಲ್ಲ. ಅದು ಬ್ರಿಯಾನ್ ರಾಬ್ಸನ್ನನ ಬದುಕಿನ ಮತ್ತು ಅವನ ಅಂತರಂಗದ ಶಕ್ತಿಯ ಜೀವಂತ ಸಂಕೇತ. ಈ ಕೊಡಲಿ ಹೇಗೆ ಒಬ್ಬ ಅಸಹಾಯಕ ಹುಡುಗನನ್ನು ಸರ್ವೈವರ್ ಆಗಿ ಬದುಕುಳಿಯುವವನು ಆಗಿ ಬದಲಾಯಿಸಿತು ಎಂಬುದು ಕಥೆಯ ಜೀವಾಳ. ಕೊಡಲಿಯ ಸಂಕೇತಾರ್ಥಗಳನ್ನು ಹೀಗೆ ವಿಶ್ಲೇಷಿಸಬಹುದು. ನಾಗರಿಕತೆ ಮತ್ತು ಪ್ರಕೃತಿಯ ನಡುವಿನ ಕೊಂಡಿ. ಬ್ರಿಯಾನ್ ತನ್ನ ತಾಯಿಯಿಂದ ಈ ಕೊಡಲಿಯನ್ನು ಉಡುಗೊರೆಯಾಗಿ ಪಡೆದಾಗ ಅದು ಅವನಿಗೆ ಒಂದು ಮುಜುಗುರದ ವಸ್ತುವಾಗಿತ್ತು. ಆದರೆ ಕಾಡಿನಲ್ಲಿ ವಿಮಾನ ಬಿದ್ದಾಗ ಅವನ ಬಳಿ ಇದ್ದ ಏಕೈಕ ಮಾನವ ನಿರ್ಮಿತ ವಸ್ತು ಇದೊಂದೇ. ಇದು ಅವನನ್ನು ಅವನ ಹಳೆಯ ಲೋಕಕ್ಕೆ, ನಾಗರಿಕತೆಗೆ ಸಂಪರ್ಕಿಸುವ ಕೊಂಡಿಯಾಗಿ ಕೆಲಸ ಮಾಡುತ್ತದೆ. ಬೆಂಕಿಯ ಮೂಲ ಜ್ಞಾನದ ಕಿಡಿ. ಬ್ರಿಯಾನ್ಗೆ ಆರಂಭದಲ್ಲಿ ಬೆಂಕಿ ಹಚ್ಚುವುದು ಹೇಗೆ ಎಂದು ತಿಳಿದಿರುವುದಿಲ್ಲ. ಆದರೆ ಒಂದು ರಾತ್ರಿ ಆಕಸ್ಮಿಕವಾಗಿ ಕೊಡಲಿಯನ್ನು ಕಲ್ಲಿನ ಗೋಡೆಗೆ ಎಸೆದಾಗ ಹೊರಬರುವ ಕಿಡಿಗಳು ಅವನಿಗೆ ಹೊಸ ದಾರಿಯನ್ನು ತೋರಿಸುತ್ತವೆ. ಇಲ್ಲಿ ಕೊಡಲಿ ಎಂದರೆ ಜ್ಞಾನ. ಕೊಡಲಿಯಿಂದ ಅವನು ಬೆಂಕಿ ಹಚ್ಚುವುದನ್ನು ಕಲಿಯುವುದು ಮನುಕುಲದ ಆರಂಭಿಕ ವಿಕಾಸವನ್ನು, ಸ್ಟೋನೇಜ್, ನೆನಪಿಸುತ್ತದೆ. ಈ ಬೆಂಕಿ ಅವನಿಗೆ ಕಾಡು ಪ್ರಾಣಿಗಳಿಂದ ರಕ್ಷಣೆ ಮತ್ತು ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಸಬಲೀಕರಣದ ಆಯುಧ, ಟೂಲ್ ಆಫ್ ಎಂಪವರ್ಮೆಂಟ್. ಕೊಡಲಿ ಇಲ್ಲದಿದ್ದರೆ ಬ್ರಿಯಾನ್ ಬದುಕುಳಿಯುವುದು ಅಸಾಧ್ಯವಾಗಿತ್ತು. ಅವನು ಅದನ್ನು ಬಳಸಿ ಮರದ ಕೊಂಬೆಗಳನ್ನು ಕತ್ತರಿಸಿ ಆಶ್ರಯ ತಾಣ ಅಥವಾ ಶೆಲ್ಟರ್ ನಿರ್ಮಿಸುತ್ತಾನೆ. ಮೀನು ಹಿಡಿಯಲು ಮತ್ತು ಬೇಟೆಯಾಡಲು ಬಿಲ್ಲು ಬಾಣಗಳನ್ನು ಅದರಿಂದ ಸಿದ್ಧಪಡಿಸುತ್ತಾನೆ. ಆಹಾರವನ್ನು ಸಂಗ್ರಹಿಸಲು ಮತ್ತು ಬುಟ್ಟಿಗಳನ್ನು ಹೆಣೆಯಲು ಸಹಾಯ ಪಡೆಯುತ್ತಾನೆ. ಇದು ಮನುಷ್ಯನ ಬಳಿ ಇರುವ ಸಂಪನ್ಮೂಲಗಳ ಸದ್ಬಳಕೆಯ ಸಂಕೇತವಾಗಿದೆ. ಭರವಸೆಯ ಸಂಕೇತ. ಕಥೆಯ ಕೊನೆಯಲ್ಲಿ ಸರೋವರದ ಅಡಿಯಲ್ಲಿದ್ದ ವಿಮಾನದ ಒಳಗಿದ್ದ ಸರ್ವೈವಲ್ ಪ್ಯಾಕನ್ನು ಹೊರತೆಗೆಯಲು ಬ್ರಿಯಾನ್ ಇದೇ ಕೊಡಲಿಯನ್ನು ಬಳಸಿ ವಿಮಾನದ ಅಲ್ಯೂಮಿನಿಯಂ ಬಾಡಿಯನ್ನು ಕತ್ತರಿಸುತ್ತಾನೆ. ಈ ಸಂದರ್ಭದಲ್ಲಿ ಅವನು ಅಕಸ್ಮಾತ್ ಕೊಡಲಿಯನ್ನು ನೀರಿನಲ್ಲಿ ಕಳೆದುಕೊಂಡಾಗ ತೀವ್ರ ಅಸಹಾಯಕನಾಗುತ್ತಾನೆ. ಅದನ್ನು ಮರಳಿ ಪಡೆದಾಗ ಅವನಿಗೆ ಹೊಸ ಜೀವ ಬಂದಂತಾಗುತ್ತದೆ. ಅಂದರೆ ಕೊಡಲಿ ಅವನ ಪಾಲಿಗೆ ಭರವಸೆ ಅಥವಾ ಹೋಪ್ ಆಗಿ ಮಾರ್ಪಟ್ಟಿರುತ್ತದೆ. ರೂಪಾಂತರದ ಗುರುತು. ಬ್ರಿಯಾನ್ ತನ್ನ ಸೊಂಟಕ್ಕೆ ಕೊಡಲಿಯನ್ನು ಸಿಕ್ಕಿಸಿಕೊಂಡಿರುವ ರೀತಿ ಅವನು ಕಾಡಿನ ಪರಿಸರಕ್ಕೆ ಹೊಂದಿಕೊಂಡಿದ್ದಾನೆ ಎಂಬುದನ್ನು ತೋರಿಸುತ್ತದೆ. ಆರಂಭದಲ್ಲಿ ನಗರದ ಹುಡುಗನ ಗುರುತಾಗಿದ್ದ ಈ ಕೊಡಲಿ ಕೊನೆಯಲ್ಲಿ ಒಬ್ಬ ಕಾಡಿನ ವೀರನ ಲಾಂಛನವಾಗುತ್ತದೆ. ಗ್ಯಾರಿ ಪ್ಯಾಲ್ಸನ್ ಅವರು ಈ ಕೃತಿಯ ಶೀರ್ಷಿಕೆಯನ್ನೇ ಹ್ಯಾಚೆಟ್ ಎಂದು ಇಟ್ಟಿರುವುದು ಗಮನಾರ್ಹ ಎಂದು. ಏಕೆಂದರೆ ಮನುಷ್ಯನ ಬಳಿ ಸರಿಯಾದ ಆಯುಧ ಮತ್ತು ಅದನ್ನು ಬಳಸುವ ಬುದ್ಧಿವಂತಿಕೆ ಇದ್ದರೆ ಎಂತಹ ಕಠಿಣ ಪರಿಸ್ಥಿತಿಯನ್ನೂ ಜಯಿಸಬಹುದು ಎಂಬುದಕ್ಕೆ
ಈ ಕೊಡಲಿಯೇ ಸಾಕ್ಷಿ. ತಂದೆ ತಾಯಿಗಳ ವಿಚ್ಛೇದನ ಮತ್ತು ರಹಸ್ಯದ ಪ್ರಭಾವ. ಹ್ಯಾಚೆಟ್ ಕಾದಂಬರಿಯಲ್ಲಿ ಬ್ರಿಯಾನ್ ಎದುರಿಸುವ ಸಂಕಷ್ಟಗಳು ಕೇವಲ ದೈಹಿಕವಾದವುಗಳಲ್ಲ. ಕಾಡಿನ ಹಸಿವು ಮತ್ತು ಪ್ರಾಣಿಗಳ ಭಯಕ್ಕಿಂತಲೂ ಅವನನ್ನು ಹೆಚ್ಚು ಕಾಡುವುದು ಅವನ ಮನಸ್ಸಿನೊಳಗಿನ ರಹಸ್ಯ, ದಿ ಸೀಕ್ರೆಟ್. ಬ್ರಿಯಾನ್ ಪೋಷಕರ ವಿಚ್ಛೇದನ ಮತ್ತು ಅದಕ್ಕೆ ಕಾರಣವಾಗುವ ಘಟನೆ ಅವನ ಮಾನಸಿಕ ಸ್ಥಿತಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದರ ವಿಶ್ಲೇಷಣೆ ಇಲ್ಲಿದೆ. ವಿಮಾನ ಅಪಘಾತಕ್ಕೆ ಈಡಾಗುವ ಮುನ್ನ ಬ್ರಿಯಾನ್ ಒಂದು ದೃಶ್ಯವನ್ನು ನೋಡಿರುತ್ತಾನೆ. ತನ್ನ ತಾಯಿ ಅಪರಿಚಿತ ಚಿನ್ನದ ಬಣ್ಣದ ಕೂದಲಿನ ವ್ಯಕ್ತಿಯ ಜೊತೆ ಕಾರಿನಲ್ಲಿ ಕುಳಿತು ಮುತ್ತಿಡುತ್ತಿರುತ್ತಾರೆ. ಇದನ್ನು ಬ್ರಿಯಾನ್ ತನ್ನ ತಂದೆಗೆ ತಿಳಿಸಿರುವುದಿಲ್ಲ. ಇದನ್ನೇ ಅವನು ತನ್ನ ಮನಸ್ಸಿನ ಆಳದಲ್ಲಿ ದಿ ಸೀಕ್ರೆಟ್, ರಹಸ್ಯ ಎಂದು ಕರೆದುಕೊಳ್ಳುತ್ತಾನೆ. ಈ ರಹಸ್ಯವೇ ಅವನ ಪೋಷಕರ ವಿಚ್ಛೇದನಕ್ಕೆ ಮೂಲ ಕಾರಣ ಎಂಬುದು ಅವನ ನಂಬಿಕೆ. ಏಕಾಂಗಿತನ ಮತ್ತು ಮಾನಸಿಕ ಸಂಘರ್ಷ. ಕಾಡಿನಲ್ಲಿ ಒಬ್ಬನೇ ಇದ್ದಾಗ ಬ್ರಿಯಾನ್ಗೆ ಈ ರಹಸ್ಯದ ನೆನಪುಗಳು ಸತತವಾಗಿ ಕಾಡುತ್ತವೆ. ಅಪರಾಧ ಪ್ರಜ್ಞೆ. ತಾನು ಇದನ್ನು ತಂದೆಗೆ ಹೇಳಬೇಕಿತ್ತೇ ಅಥವಾ ತಾಯಿಯನ್ನು ಪ್ರಶ್ನಿಸಬೇಕಿತ್ತೇ ಎಂಬ ಗೊಂದಲ ಅವನನ್ನು ಪೀಡಿಸುತ್ತದೆ. ಕೋಪ. ತನ್ನ ತಾಯಿಯ ಮೇಲಿನ ಸಿಟ್ಟು ಮತ್ತು ತಂದೆಯ ಮೇಲಿನ ಅಸಹಾಯಕತೆ ಅವನನ್ನು ಮಾನಸಿಕವಾಗಿ ಕುಗ್ಗಿಸುತ್ತದೆ. ವಿಮಾನದಲ್ಲಿ ಕುಳಿತಿದ್ದಾಗಲೂ ಅವನು ಇದೇ ಆಲೋಚನೆಯಲ್ಲಿದ್ದ ಕಾರಣ ಪೈಲಟ್ನ ಸ್ಥಿತಿಯನ್ನು ಗಮನಿಸಲು ವಿಳಂಬವಾಗುತ್ತದೆ. ಬದುಕುವ ಛಲಕ್ಕೆ ಅಡ್ಡಿ. ಆರಂಭದ ದಿನಗಳಲ್ಲಿ ಬ್ರಿಯಾನ್ ತನ್ನ ಜೀವನ ಹಾಳಾಗಿದೆ, ಇದಕ್ಕೆಲ್ಲ ಆ ರಹಸ್ಯವೇ ಕಾರಣ ಎಂದು ಭಾವಿಸಿ ವಿಧಿಯನ್ನು ದೂರುತ್ತಾನೆ. ಈ ಮಾನಸಿಕ ಭಾರವು ಅವನನ್ನು ದೈಹಿಕವಾಗಿ ಅಶಕ್ತನನ್ನಾಗಿ ಮಾಡುತ್ತದೆ. ಅವನು ಅಳುತ್ತಾ ಕುಳಿತುಕೊಳ್ಳಲು ಈ ರಹಸ್ಯದ ತೂಕವೇ ಪ್ರಚೋದನೆ ನೀಡುತ್ತದೆ. ಪರಿವರ್ತನೆಯ ಹಂತ. ರಹಸ್ಯದ ಮರೆಯುವಿಕೆ. ಬ್ರಿಯಾನ್ ಕಾಡಿನಲ್ಲಿ ನಿಜವಾದ ಹಸಿವು ಮತ್ತು ಸಾವಿನ ಭಯವನ್ನು ಎದುರಿಸಿದಾಗ ಅವನ ಆದ್ಯತೆಗಳು ಬದಲಾಗುತ್ತವೆ. ಹೊಟ್ಟೆಗಿಲ್ಲದಿದ್ದಾಗ ಅಥವಾ ಕರಡಿ ಎದುರಾದಾಗ ತಾಯಿಯ ರಹಸ್ಯವು ಅವನಿಗೆ ಗೌಣವಾಗಿ ಲೆಸ್ ಇಂಪಾರ್ಟೆಂಟ್ ಆಗಿ ಕಾಣತೊಡಗುತ್ತದೆ. ಪ್ರಕೃತಿಯ ಕಠೋರ ಸತ್ಯಗಳು ಅವನನ್ನು ಪ್ರೆಸೆಂಟ್ ಮೊಮೆಂಟ್ ಅಥವಾ ವರ್ತಮಾನದಲ್ಲಿ ಬದುಕುವಂತೆ ಮಾಡುತ್ತವೆ. ಅವನು ತನ್ನ ನೋವನ್ನು ಹತ್ತಿಕ್ಕುವ ಬದಲು ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯುತ್ತಾನೆ. ಕಾಡು ಅವನಿಗೆ ಒಂದು ರೀತಿಯ ಮಾನಸಿಕ ಚಿಕಿತ್ಸೆ, ಥೆರಪಿ ನೀಡಿದಂತೆ ಆಗುತ್ತದೆ. ಕಾದಂಬರಿಯ ಕೊನೆಯಲ್ಲಿ ರಹಸ್ಯದ ಪ್ರಭಾವ. ಬ್ರಿಯಾನ್ ರಕ್ಷಿಸಲ್ಪಟ್ಟ ನಂತರ ಮನೆಗೆ ಮರಳಿದಾಗಲೂ ಅವನು ಆ ರಹಸ್ಯವನ್ನು ತನ್ನ ತಂದೆಗೆ ಹೇಳುವುದಿಲ್ಲ. ಅವನು ಅದನ್ನು ತನ್ನಲ್ಲೇ ಉಳಿಸಿಟ್ಟುಕೊಳ್ಳುವಷ್ಟು ಪ್ರೌಢಿಮೆಯನ್ನು, ಮೆಚುರಿಟಿ ಬೆಳೆಸಿಕೊಂಡಿರುತ್ತಾನೆ. ಅವನ ವ್ಯಕ್ತಿತ್ವವು ಎಷ್ಟು ಬದಲಾಗಿರುತ್ತದೆ ಎಂದರೆ ಪೋಷಕರ ಜಗಳಕ್ಕಿಂತ ತನ್ನ ಅಸ್ತಿತ್ವ ಮತ್ತು ಬದುಕಿ ಉಳಿಯುವಿಕೆಯ ಅರಿವು ಅವನಿಗೆ ದೊಡ್ಡದಾಗಿ ಕಾಣುತ್ತದೆ. ಪೋಷಕರ ವಿಚ್ಛೇದನವು ಬ್ರಿಯಾನ್ ಅನ್ನು ಕಾಡಿಗೆ ತಳ್ಳಿದರೆ ಅವನ ಒಳಗಿನ ರಹಸ್ಯವು ಅವನನ್ನು ಮಾನಸಿಕವಾಗಿ ಅಧಃಪತನಕ್ಕೆ ತಳ್ಳಲು ಪ್ರಯತ್ನಿಸುತ್ತದೆ. ಆದರೆ ಬ್ರಿಯಾನ್ ಅಂತಿಮವಾಗಿ ಇವೆಲ್ಲವನ್ನೂ ಮೀರಿ ಬೆಳೆಯುತ್ತಾನೆ. ಇದು ಹದಿಹರೆಯದ ಮಕ್ಕಳು ಕೌಟುಂಬಿಕ ಸಮಸ್ಯೆಗಳ ನಡುವೆಯೂ ತಮ್ಮನ್ನು ತಾವು ಹೇಗೆ ಕಂಡುಕೊಳ್ಳಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆ. ಕಾದಂಬರಿಯ ಶೈಲಿ ಮತ್ತು ಭಾಷೆ. ಗ್ಯಾರಿ ಪಾಲ್ಸನ್ ಅವರು ಹ್ಯಾಚೆಟ್ ಕೃತಿಯಲ್ಲಿ ಬಳಸಿರುವ ಬರವಣಿಗೆಯ ಶೈಲಿ ಮತ್ತು ಭಾಷೆ ಈ ಕಾದಂಬರಿಯನ್ನು ಜಗತ್ತಿನ ಅತ್ಯುತ್ತಮ ಸಾಹಸ ಕಥೆಗಳಲ್ಲಿ ಒಂದನ್ನಾಗಿ ಮಾಡಿದೆ. ಒಬ್ಬ 13 ವರ್ಷದ ಹುಡುಗನ ಮಾನಸಿಕ ಸ್ಥಿತಿಯನ್ನು ಓದುಗರಿಗೆ ತಲುಪಿಸಲು ಅವರು ಕೆಲವು ವಿಶಿಷ್ಟ ತಂತ್ರಗಳನ್ನು ಬಳಸಿದ್ದಾರೆ. ಸರಳ ಮತ್ತು ನೇರ ಭಾಷೆ, ಸಿಂಪ್ಲಿಸಿಟಿ. ಲೇಖಕರು ಈ ಕೃತಿಯನ್ನು ಹದಿಹರೆಯದವರಿಗಾಗಿ, ಯಂಗ್ ಅಡಲ್ಟ್ಸ್ ಬರೆದಿರುವುದರಿಂದ ಭಾಷೆ ಅತ್ಯಂತ ಸರಳವಾಗಿದೆ. ಆದರೆ ಈ ಸರಳತೆಯಲ್ಲೇ ಒಂದು ರೀತಿಯ ಗಾಂಭೀರ್ಯ ಇದೆ. ಅವರು ಕಷ್ಟಕರವಾದ ಪದಗಳಿಗಿಂತಲೂ ಹೆಚ್ಚಾಗಿ ಓದುಗರ ಕಣ್ಣ ಮುಂದೆ ದೃಶ್ಯವನ್ನು ಕಟ್ಟಿಕೊಡುವಂತಹ ಕ್ರಿಯಾಪದಗಳನ್ನು ಬಳಸುತ್ತಾರೆ. ವಿಶಿಷ್ಟವಾದ ಪುನರಾವರ್ತನೆಯ ತಂತ್ರ, ದಿ ಪವರ್ ಆಫ್ ರಿಪಿಟಿಷನ್. ಪಾಲ್ಸನ್ ಅವರ ಶೈಲಿಯ ಒಂದು ಮುಖ್ಯ ಗುರುತು ಎಂದರೆ ಪದಗಳ ಪುನರಾವರ್ತನೆ. ಬ್ರಿಯಾನ್ನ ಮನಸ್ಸಿನಲ್ಲಿ ಪದೇ ಪದೇ ಬರುವ ಆಲೋಚನೆಗಳನ್ನು ಅವರು ಪುನರಾವರ್ತಿಸುವ ಮೂಲಕ ಅವನ ಆತಂಕವನ್ನು ಚಿತ್ರಿಸುತ್ತಾರೆ. ಉದಾಹರಣೆಗೆ,
ಹಸಿವು, ಕೇವಲ ಹಸಿವು, ತೀವ್ರತರವಾದ ಹಸಿವು, ಹಂಗರ್, ಜಸ್ಟ್ ಹಂಗರ್, ಸ್ಕ್ರೀಮಿಂಗ್ ಹಂಗರ್. ಇದು ಬ್ರಿಯಾನ್ನ ಏಕಾಗ್ರತೆ ಮತ್ತು ಅವನ ಬದುಕಿ ಉಳಿಯುವಿಕೆಯ ಅನಿವಾರ್ಯತೆಯನ್ನು ಓದುಗರಿಗೆ ತೀವ್ರವಾಗಿ ತಟ್ಟುವಂತೆ ಮಾಡುತ್ತದೆ. ಸಣ್ಣ ಮತ್ತು ಚೂಪಾದ ವಾಕ್ಯಗಳು, ಶಾರ್ಟ್ ಪಂಚಿ ಸೆಂಟೆನ್ಸಸ್. ಬ್ರಿಯಾನ್ ಆಘಾತದಲ್ಲಿದ್ದಾಗ ಅಥವಾ ದಣಿದಿದ್ದಾಗ ಲೇಖಕರು ಬಹಳ ಸಣ್ಣ ವಾಕ್ಯಗಳನ್ನು ಬಳಸುತ್ತಾರೆ. ಇದು ಅವನ ಉಸಿರಾಟದ ವೇಗ ಅಥವಾ ಅವನ ಮೆದುಳು ಕೆಲಸ ಮಾಡುವ ರೀತಿಯನ್ನು ಪ್ರತಿಫಲಿಸುತ್ತದೆ. ಅವನು ಏಕಾಂಗಿಯಾಗಿದ್ದನು, ಅವನು ಹಸಿದಿದ್ದನು, ಅವನ ಬಳಿ ಕೊಡಲಿ ಇತ್ತು. ಈ ರೀತಿಯ ವಾಕ್ಯಗಳು ಕಥೆಗೆ ಒಂದು ವೇಗವನ್ನು, ಪೇಸಿಂಗ್ ನೀಡುತ್ತವೆ ಮತ್ತು ಓದುಗರಲ್ಲಿ ಕುತೂಹಲವನ್ನು ಉಳಿಸಿಕೊಳ್ಳುತ್ತದೆ. ಸಂವೇದನಾತ್ಮಕ ವಿವರಣೆ, ಸೆನ್ಸರಿ ಡೀಟೇಲ್ಸ್. ಪಾಲ್ಸನ್ ಅವರು ಕೇವಲ ಕಥೆಯನ್ನು ಹೇಳುವುದಿಲ್ಲ, ಬದಲಿಗೆ ಓದುಗರು ಆ ಕಾಡಿನ ಅನುಭವ ಪಡೆಯುವಂತೆ ಮಾಡುತ್ತಾರೆ. ಸೊಳ್ಳೆಗಳ ಝೇಂಕಾರದ ಸದ್ದು, ಬೆಂಕಿಯ ಉಷ್ಣತೆ, ಕಚ್ಚಾ ಹಣ್ಣುಗಳನ್ನು ತಿಂದಾಗ ಆಗುವ ಹೊಟ್ಟೆಯ ನೋವು, ಮೀನಿನ ವಾಸನೆ. ಈ ವಿವರಣೆಗಳು ಓದುಗನನ್ನು ಬ್ರಿಯಾನ್ನ ಜೊತೆಗೆ ಆ ಕಾಡಿನಲ್ಲಿ ನಿಲ್ಲಿಸುತ್ತವೆ. ಆಂತರಿಕ ಸಂಭಾಷಣೆ, ಇಂಟರ್ನಲ್ ಮೊನೋಲಾಗ್. ಕಥೆಯ ಬಹುಪಾಲು ಭಾಗದಲ್ಲಿ ಬ್ರಿಯಾನ್ ಒಬ್ಬನೇ ಇರುವುದರಿಂದ ಇಲ್ಲಿ ಇತರ ಪಾತ್ರಗಳ ಜೊತೆಗಿನ ಸಂಭಾಷಣೆ ಕಡಿಮೆ. ಬದಲಿಗೆ ಬ್ರಿಯಾನ್ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುವ ಸಂಭಾಷಣೆ ಹೆಚ್ಚು. ಅವನು ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳುವುದು, ತನಗೆ ತಾನೇ ಧೈರ್ಯ ಹೇಳಿಕೊಳ್ಳುವುದು, ಇವೆಲ್ಲವೂ ಅವನ ಮಾನಸಿಕ ಬೆಳವಣಿಗೆಯನ್ನು ತೋರಿಸುವ ಶೈಲಿಗಳಾಗಿವೆ. ಒಟ್ಟಿನಲ್ಲಿ ಗ್ಯಾರಿ ಪಾಲ್ಸನ್ ಅವರ ಶೈಲಿಯು ಕಡಿಮೆ ಪದಗಳಲ್ಲಿ ಹೆಚ್ಚು ಹೇಳುವ ಕಲೆಯಾಗಿದೆ. ಅವರು ಪ್ರಕೃತಿಯನ್ನು ವರ್ಣಿಸುವಾಗ ಬಳಸುವ ಕಾವ್ಯಾತ್ಮಕ ಭಾಷೆ ಮತ್ತು ಬ್ರಿಯಾನ್ನ ನೋವನ್ನು ವಿವರಿಸುವಾಗ ಬಳಸುವ ಭಾಷೆ, ಕಟು ವಾಸ್ತವದ ಭಾಷೆ, ಇವೆರಡರ ಸಮತೋಲನವೇ ಈ ಕೃತಿಯ ಯಶಸ್ಸಿನ ರಹಸ್ಯ. ಕೃತಿಯ ಸಂದೇಶ. ಹ್ಯಾಚೆಟ್ ಕಾದಂಬರಿಯ ಮುಕ್ತಾಯವು ಕೇವಲ ಬ್ರಿಯಾನ್ನ ರಕ್ಷಣೆಯಲ್ಲ, ಅದು ಅವನ ವ್ಯಕ್ತಿತ್ವದ ಸಂಪೂರ್ಣ ವಿಜಯದ ಸಂಕೇತವಾಗಿದೆ. ಈ ಕೃತಿಯು ಓದುಗರಿಗೆ ನೀಡುವ ಅಂತಿಮ ಸಂದೇಶ ಮತ್ತು ಜೀವನ ಪಾಠಗಳು ಹೀಗಿವೆ: ಸ್ವಾವಲಂಬನೆ ಮತ್ತು ಆಂತರಿಕ ಶಕ್ತಿ, ಸೆಲ್ಫ್ ರಿಲಯನ್ಸ್. ಬ್ರಿಯಾನ್ ರಕ್ಷಿಸಲ್ಪಟ್ಟಾಗ ಅವನ ಬಳಿ ಇದ್ದದ್ದು ಕೇವಲ ಕೊಡಲಿ ಮಾತ್ರವಲ್ಲ, ಬದಲಿಗೆ ಅಪ್ರತಿಮವಾದ ಆತ್ಮವಿಶ್ವಾಸ. ಮನುಷ್ಯನಿಗೆ ಸೌಲಭ್ಯಗಳಿಗಿಂತಲೂ ಮುಖ್ಯವಾಗಿ ಬೇಕಾಗಿರುವುದು ಬದುಕಲೇಬೇಕು ಎಂಬ ಛಲ. ಬ್ರಿಯಾನ್ ತನ್ನ ಹಸಿವು, ಭಯ ಮತ್ತು ಏಕಾಂಗಿತನವನ್ನು ಜಯಿಸಿದ ರೀತಿ ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ಎಂತಹ ಕಠಿಣ ಪರಿಸ್ಥಿತಿಯನ್ನೂ ಎದುರಿಸುವ ಶಕ್ತಿ ಇರುತ್ತದೆ ಎಂಬ ಸಂದೇಶವನ್ನು ನೀಡುತ್ತದೆ. ಬ್ರಿಯಾನ್ ತನ್ನ ಪರಿಸ್ಥಿತಿಗಾಗಿ ಅಳುವುದನ್ನು ನಿಲ್ಲಿಸಿ ಕಾರ್ಯಪ್ರವೃತ್ತನಾದಾಗ ಮಾತ್ರ ಅವನಿಗೆ ದಾರಿಗಳು ಕಾಣಿಸುತ್ತವೆ. ಕಾಡಿನಿಂದ ರಕ್ಷಿಸಲ್ಪಟ್ಟಾಗ ಬ್ರಿಯಾನ್ ಮೊದಲಿನ ಹುಡುಗನಾಗಿರುವುದಿಲ್ಲ. ಅವನು ಜಗತ್ತನ್ನು ನೋಡುವ ದೃಷ್ಟಿಕೋನವೇ ಬದಲಾಗಿರುತ್ತದೆ. ತಾಳ್ಮೆ ಮತ್ತು ಗಮನಿಸುವಿಕೆ, ಪೇಷನ್ಸ್ ಆ್ಯಂಡ್ ಅಬ್ಸರ್ವೇಷನ್. ಕೃತಿಯ ಕೊನೆಯಲ್ಲಿ ಬ್ರಿಯಾನ್ ಒಬ್ಬ ಗಮನಿಸುವವನಾಗಿ, ಅಬ್ಸರ್ವರ್, ಬದಲಾಗುತ್ತಾನೆ. ನಗರದ ಗದ್ದಲದಲ್ಲಿ ನಾವು ಮರೆತು ಹೋಗುವ ಪ್ರಕೃತಿಯ ಸಣ್ಣ ಸಣ್ಣ ಬದಲಾವಣೆಗಳನ್ನು ಅವನು ಗುರುತಿಸುತ್ತಾನೆ. ಉತ್ತರಗಳನ್ನು ಹುಡುಕುವ ಮೊದಲು ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬ ಸತ್ಯವನ್ನು ಅವನು ಅರಿಯುತ್ತಾನೆ. ಇದು ಇಂದಿನ ವೇಗದ ಜಗತ್ತಿಗೆ ಬಹಳ ಮುಖ್ಯವಾದ ಸಂದೇಶ. ತಪ್ಪುಗಳಿಂದ ಕಲಿಯುವುದು, ಲರ್ನಿಂಗ್ ಫ್ರಮ್ ಮಿಸ್ಟೇಕ್ಸ್. ಬ್ರಿಯಾನ್ ಕಾಡಿನಲ್ಲಿ ಮಾಡಿದ ಪ್ರತಿಯೊಂದು ತಪ್ಪು ಅವನಿಗೆ ಒಂದೊಂದು ಪಾಠ ಕಲಿಸುತ್ತದೆ. ಕೊಡಲಿಯಿಂದ ಬೆಂಕಿ ಹಚ್ಚಲು ವಿಫಲವಾದಾಗ ಅಥವಾ ಮೀನು ಹಿಡಿಯಲು ಸೋತಾಗ ಅವನು ಎದೆಗುಂದದೆ ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾನೆ. ಸೋಲು ಎಂಬುದು ಅಂತ್ಯವಲ್ಲ, ಅದು ಕಲಿಕೆಯ ಒಂದು ಭಾಗ ಎಂಬುದು ಈ ಕೃತಿಯ ಮಹತ್ವದ ಪಾಠ. ಪ್ರಕೃತಿಯ ಬಗ್ಗೆ ಗೌರವ. ಬ್ರಿಯಾನ್ ಕಾಡನ್ನು ಗೆಲ್ಲುವುದಿಲ್ಲ, ಬದಲಿಗೆ ಅದರೊಂದಿಗೆ ಬದುಕುವುದನ್ನು ಕಲಿಯುತ್ತಾನೆ. ಪ್ರಕೃತಿಯು ಕ್ರೂರಿಯೂ ಹೌದು, ದಯಾಮಯಿಯೂ ಹೌದು. ಮನುಷ್ಯ ಪ್ರಕೃತಿಯ ಮೇಲೆ ಸವಾರಿ ಮಾಡುವುದಕ್ಕಿಂತ ಅದರ ನಿಯಮಗಳನ್ನು ಗೌರವಿಸಿ ಬದುಕುವುದು ಶ್ರೇಯಸ್ಕರ ಎಂಬ ಪರಿಸರ ಪ್ರಜ್ಞೆಯನ್ನು ಈ ಕಥೆ ಮೂಡಿಸುತ್ತದೆ. ಬದಲಾದ ದೃಷ್ಟಿಕೋನ. ಕಾದಂಬರಿಯ ಅಂತ್ಯದಲ್ಲಿ ಬ್ರಿಯಾನ್ ಮನೆಗೆ ಮರಳಿದ ನಂತರವೂ ಅವನಲ್ಲಿ ಆ ಬದಲಾವಣೆ ಶಾಶ್ವತವಾಗಿ ಉಳಿಯುತ್ತದೆ.
ಅವನು ಆಹಾರವನ್ನು ವ್ಯರ್ಥ ಮಾಡುವುದಿಲ್ಲ, ಪ್ರತಿಯೊಂದು ವಸ್ತುವಿನ ಮೌಲ್ಯವನ್ನು ಅರಿಯುತ್ತಾನೆ. ಕಷ್ಟಗಳು ಮನುಷ್ಯನನ್ನು ಹೇಗೆ ಮಗಿಸುತ್ತವೆ ಮೆಚುರಿಟಿ ಎಂಬುದಕ್ಕೆ ಬ್ರಿಯಾನ್ನ ಪಾತ್ರವೇ ಸಾಕ್ಷಿ. ಹ್ಯಾಚೆಟ್ ಕೃತಿಯು ನಮಗೆ ಕಲಿಸುವ ಪಾಠವೆಂದರೆ ಆತ್ಮವಿಶ್ವಾಸ. ಒಟ್ಟಾರೆಯಾಗಿ ಹೇಳುವುದಾದರೆ ಹ್ಯಾಚೆಟ್ ಕೇವಲ ಒಬ್ಬ ಹುಡುಗ ಕಾಡಿನಲ್ಲಿ ಬದುಕುಳಿದ ಕಥೆಯಾಗಿ ಉಳಿಯದೆ ಜೀವನದ ಸವಾಲುಗಳನ್ನು ಎದುರಿಸುವ ಪ್ರತಿಯೊಬ್ಬರಿಗೂ ಒಂದು ದಾರಿದೀಪವಾಗುತ್ತದೆ. ಬ್ರಿಯಾನ್ ತನ್ನ ಅಸಹಾಯಕತೆಯನ್ನು ಮೆಟ್ಟಿ ನಿಂತು ಹೊಸ ಬ್ರಿಯಾನ್ ಆಗಿ ರೂಪಾಂತರಗೊಳ್ಳುವ ಹಂತಗಳು ನಮಗೆ ತಾಳ್ಮೆ, ಸತತ ಪ್ರಯತ್ನ ಮತ್ತು ಪ್ರಕೃತಿಯ ಮೇಲಿನ ಗೌರವವನ್ನು ಕಲಿಸಿಕೊಡುತ್ತವೆ. ನಮ್ಮ ಬಳಿ ಏನಿದೆ ಎನ್ನುವುದಕ್ಕಿಂತ ನಮ್ಮಲ್ಲಿರುವ ಶಕ್ತಿಯನ್ನು ನಾವು ಹೇಗೆ ಬಳಸುತ್ತೇವೆ ಎಂಬುದು ಜೀವನದ ಯಶಸ್ಸಿನ ಮಂತ್ರ ಎಂಬ ಸಾರ್ವಕಾಲಿಕ ಸತ್ಯವನ್ನು ಈ ಕೃತಿ ಮನದಟ್ಟು ಮಾಡಿಕೊಡುತ್ತದೆ. ಸೋಲೊಪ್ಪಿಕೊಳ್ಳದ ಬ್ರಿಯಾನ್ನ ವ್ಯಕ್ತಿತ್ವವು ಓದುಗರಲ್ಲಿ ಧೈರ್ಯ ಮತ್ತು ಹೊಸ ಭರವಸೆಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಹ್ಯಾಚೆಟ್ ಕಾದಂಬರಿಯ ಯಶಸ್ಸಿನ ನಂತರ ಗ್ಯಾರಿ ಪಾಲ್ಸೆನ್ ಅವರು ಬ್ರಿಯಾನ್ನ ಸಾಹಸಯಾತ್ರೆಯನ್ನು ಮುಂದುವರಿಸಲು ದ ರಿವರ್ ಮತ್ತು ಬ್ರಿಯಾನ್ಸ್ ವಿಂಟರ್ ಎಂಬ 2 ರೋಚಕ ಭಾಗಗಳನ್ನು ಬರೆದರು. ಇದು ಹ್ಯಾಚೆಟ್ನ ನೇರ ಮುಂದುವರಿದ ಭಾಗ. ಬ್ರಿಯಾನ್ ಕಾಡಿನಿಂದ ರಕ್ಷಿಸಲ್ಪಟ್ಟ ನಂತರ ಸರ್ಕಾರಿ ಮನಃಶಾಸ್ತ್ರಜ್ಞರು ಅವನನ್ನು ಮತ್ತೆ ಕಾಡಿಗೆ ಕರೆದೊಯ್ಯಲು ವಿನಂತಿಸುತ್ತಾರೆ. ಬ್ರಿಯಾನ್ ಹೇಗೆ ಬದುಕುಳಿದ ಎಂಬ ಮಾನಸಿಕ ತಂತ್ರಗಳನ್ನು ಕಲಿಯುವುದು ಅವರ ಉದ್ದೇಶವಾಗಿರುತ್ತದೆ. ಆದರೆ ಕಾಡಿನಲ್ಲಿ ಮಿಂಚು ಹೊಡೆದಾಗ ಅವನ ಜೊತೆಗಿದ್ದ ಅಧಿಕಾರಿ ಕೋಮಾಕ್ಕೆ ಹೋಗುತ್ತಾನೆ. ಈಗ ಬ್ರಿಯಾನ್ ಒಬ್ಬ ಅಸಹಾಯಕ ವ್ಯಕ್ತಿಯನ್ನು 100 ಮೈಲಿ ದೂರವಿರುವ ಆಸ್ಪತ್ರೆಗೆ ತಲುಪಿಸಲು ನದಿಯ ಮೇಲೆ ತೆಪ್ಪವನ್ನು ನಿರ್ಮಿಸಿ ರಾಫ್ಟ್ ಅಪಾಯಕಾರಿ ಪ್ರಯಾಣ ಮಾಡುತ್ತಾನೆ. ಇದು ಅವನ ಜವಾಬ್ದಾರಿ ಮತ್ತು ಧೈರ್ಯದ ಪರಾಕಾಷ್ಠೆ. ಬ್ರಿಯಾನ್ಸ್ ವಿಂಟರ್ ಇದು ಒಂದು ಆಸಕ್ತಿದಾಯಕ ಪರ್ಯಾಯ ಕಥೆ, ಆಲ್ಟರ್ನೇಟಿವ್ ಎಂಡಿಂಗ್. ಒಂದು ವೇಳೆ ಬ್ರಿಯಾನ್ ಬೇಸಿಗೆಯ ಕೊನೆಯಲ್ಲಿ ರಕ್ಷಿಸಲ್ಪಡದಿದ್ದರೆ ಅವನು ಕೆನಡಾದ ಅತ್ಯಂತ ಭೀಕರವಾದ ಚಳಿಗಾಲವನ್ನು ವಿಂಟರ್ ಹೇಗೆ ಎದುರಿಸುತ್ತಿದ್ದ ಎಂಬುದು ಈ ಕೃತಿಯ ವಸ್ತು. ಇಲ್ಲಿ ಬ್ರಿಯಾನ್ ಕೇವಲ ಹಸಿವಿನೊಂದಿಗೆ ಮಾತ್ರವಲ್ಲದೆ ಮೈ ನಡುಗಿಸುವ ಚಳಿ, ಹಿಮಪಾತ ಮತ್ತು ಆಹಾರದ ತೀವ್ರ ಕೊರತೆಯೊಂದಿಗೆ ಹೋರಾಡುತ್ತಾನೆ. ಚಳಿಗಾಲಕ್ಕೆ ಬೇಕಾದ ಬಟ್ಟೆ ಮತ್ತು ಆಯುಧಗಳನ್ನು ತಯಾರಿಸಿಕೊಳ್ಳುವ ಅವನ ಬದುಕುಳಿಯುವಿಕೆಯ ಕಲೆ ಇಲ್ಲಿ ಅದ್ಭುತವಾಗಿ ಚಿತ್ರಿತವಾಗಿದೆ. ಒಟ್ಟಿನ ಮೇಲೆ ದ ರಿವರ್ ಪರೋಪಕಾರ ಮತ್ತು ಜವಾಬ್ದಾರಿಯನ್ನು ಕಲಿಸಿದರೆ, ಬ್ರಿಯಾನ್ಸ್ ವಿಂಟರ್ ಮನುಷ್ಯನ ಸಹನಾಶಕ್ತಿಯ ಅಂತಿಮ ಮಿತಿಯನ್ನು ತೋರಿಸುತ್ತದೆ. ಹ್ಯಾಚೆಟ್ ಕಾದಂಬರಿಯನ್ನು ಆಧರಿಸಿ ನಿರ್ಮಾಣವಾದ ಚಲನಚಿತ್ರ ಎ ಕ್ರೈ ಇನ್ ದ ವೈಲ್ಡ್ 1990ರಲ್ಲಿ ಮಾರ್ಕ್ ಗ್ರಿಫಿತ್ಸ್ ನಿರ್ದೇಶಿಸಿದ ಈ ಚಲನಚಿತ್ರದ ಕಥೆ ಪುಸ್ತಕದಲ್ಲಿರುವಂತೆ 13 ವರ್ಷದ ಬ್ರಿಯಾನ್, ಚಿತ್ರದಲ್ಲಿ ಜೇರೆಡ್ ರಶ್ಚನ್ ನಟಿಸಿದ್ದಾರೆ. ವಿಮಾನ ಅಪಘಾತದ ನಂತರ ಕೆನಡಾದ ಅರಣ್ಯದಲ್ಲಿ ಒಬ್ಬನೇ ಬದುಕಿ ಉಳಿಯುವ ಹೋರಾಟವನ್ನು ಇದು ಚಿತ್ರಿಸುತ್ತದೆ. ವಿಶೇಷತೆ, ಪುಸ್ತಕದಲ್ಲಿ ಬ್ರಿಯಾನ್ ಅನುಭವಿಸುವ ಆಂತರಿಕ ಸಂಘರ್ಷ, ಹಸಿವು ಮತ್ತು ಪ್ರಕೃತಿಯ ಸವಾಲುಗಳನ್ನು ಈ ಚಿತ್ರವು ದೃಶ್ಯ ರೂಪದಲ್ಲಿ ಕಟ್ಟಿಕೊಡುತ್ತದೆ. ವಿಶೇಷವಾಗಿ ಕೊಡಲಿಯ ಸಹಾಯದಿಂದ ಬೆಂಕಿ ಹಚ್ಚುವ ಮತ್ತು ಮೀನು ಬೇಟೆಯಾಡುವ ದೃಶ್ಯಗಳು ಬಹಳ ಪ್ರಶಂಸೆ ಪಡೆದಿವೆ. ಇತರ ಮಾಹಿತಿ, ಈ ಚಿತ್ರದ ಯಶಸ್ಸಿನ ನಂತರ ದ ರಿವರ್ ಅಥವಾ ಬ್ರಿಯಾನ್ಸ್ ವಿಂಟರ್ ಪುಸ್ತಕಗಳ ಮೇಲೆ ನೇರವಾದ ದೊಡ್ಡ ಪರದೆಯ ಸಿನಿಮಾಗಳು ಬರಲಿಲ್ಲ. ಆದರೆ ಬದುಕುಳಿಯುವಿಕೆಯ ಸರ್ವೈವಲ್ ಕಥೆಗಳ ಮೇಲೆ ಆಧಾರಿತವಾದ ಅನೇಕ ಸಾಕ್ಷ್ಯಚಿತ್ರಗಳು ಮತ್ತು ಸರಣಿಗಳಿಗೆ ಹ್ಯಾಚೆಟ್ ಸ್ಫೂರ್ತಿಯಾಗಿದೆ. ಬ್ರಿಯಾನ್ ಕಾಡಿನಲ್ಲಿ ಫೂಲ್ ಬರ್ಡ್ಸ್ ಎಂದು ಕರೆದ ಪಕ್ಷಿಗಳು ವಾಸ್ತವವಾಗಿ ರಫ್ಟ್ ಗ್ರೌಸ್ ಜಾತಿಯವು. ಇವು ಮರಗಳ ಬುಡದಲ್ಲಿ ಅಡಗಿ ಕುಳಿತುಕೊಳ್ಳುತ್ತಿದ್ದವು. ಬ್ರಿಯಾನ್ ಆರಂಭದಲ್ಲಿ ಇವುಗಳನ್ನು ಗುರುತಿಸಲು ಕಷ್ಟಪಡುತ್ತಾನೆ, ಏಕೆಂದರೆ ಅವು ಪರಿಸರಕ್ಕೆ ತಕ್ಕಂತೆ ಮೈಬಣ್ಣ ಹೊಂದಿರುತ್ತವೆ. ಒಮ್ಮೆ ಅವುಗಳ ತ್ರಿಕೋನ ಆಕಾರ ಗುರುತಿಸಿದ ಮೇಲೆ ಬಿಲ್ಲು, ಬಾಣ ಮತ್ತು ಈಟಿಯನ್ನು ಬಳಸಿ ಅವುಗಳನ್ನು ಬೇಟೆಯಾಡಿ ತನ್ನ ಹಸಿವು ನೀಗಿಸಿಕೊಳ್ಳುತ್ತಾನೆ. ಬ್ರಿಯಾನ್ ಮೀನು ಹಿಡಿಯಲು ಮೊದಲು ಮೀನಿನ ಈಟಿ, ಫಿಶ್ ಸ್ಪಿಯರ್ ತಯಾರಿಸಿದನು. ಆದರೆ ನೀರಿನಲ್ಲಿ ರಿಫ್ರಾಕ್ಷನ್ ಅಥವಾ ವಕ್ರೀಭವನದಿಂದಾಗಿ ಅದು ವಿಫಲವಾಯಿತು. ನಂತರ ಅವನು ನಮನೀಯ ಮರದ, ಬಳುಕುವ ಮರದ ಕೊಂಬೆ ಮತ್ತು ಶೂಲೇಸ್ ಬಳಸಿ ಬಿಲ್ಲು ಬಾಣ ಸಿದ್ಧಪಡಿಸಿದ. ನೀರಿನ ಅಡಿಯಲ್ಲಿ ಮೀನಿನ ನಿಜವಾದ ಸ್ಥಾನವನ್ನು ಗುರುತಿಸಲು ಕಲಿತ ಬ್ರಿಯಾನ್ ಈ ಆಯುಧದ ಮೂಲಕ
ಸುಲಭವಾಗಿ ಬೇಟೆಯಾಡಿ ತನ್ನ ಹಸಿವನ್ನು ನೀಗಿಸಿಕೊಳ್ಳುತ್ತಾನೆ. ಬ್ರಿಯಾನ್ ತನ್ನ ಆಹಾರವನ್ನು ಕಾಡು ಪ್ರಾಣಿಗಳಿಂದ ರಕ್ಷಿಸಲು ಸರೋವರದ ದಡದಲ್ಲಿ ಒಂದು ನೈಸರ್ಗಿಕ ಫ್ರಿಡ್ಜ್ ನಿರ್ಮಿಸಿದನು. ಕಲ್ಲುಗಳ ನಡುವೆ ಸಣ್ಣ ಆವರಣ ಮಾಡಿ ಮೀನುಗಳನ್ನು ಜೀವಂತವಾಗಿ ಇಡಲು ನೀರು ನಿಲ್ಲುವಂತೆ ಮಾಡಿದನು. ಹೆಚ್ಚುವರಿ ಮಾಂಸವನ್ನು ಕೆಡದಂತೆ ಇಡಲು ಬೆಂಕಿಯ ಶಾಖ ಮತ್ತು ಹೊಗೆಯನ್ನು ಬಳಸಿ ಒಣಗಿಸುವ ಸ್ಮೋಕ್ ಡ್ರೈಯಿಂಗ್ ತಂತ್ರ ಅನುಸರಿಸಿದನು. ಇದು ಆಹಾರವನ್ನು ದೀರ್ಘಕಾಲ ಬಳಸಲು ಸಹಾಯ ಮಾಡಿತು. ಹ್ಯಾಚೆಟ್ ಕಾದಂಬರಿಯ ಅಂತ್ಯದಲ್ಲಿ ಬ್ರಿಯಾನ್ಗೆ ಸಿಗುವ ಸರ್ವೈವಲ್ ಪ್ಯಾಕ್ ಅವನ ಬದುಕಿನ ಅತಿ ದೊಡ್ಡ ನಿಧಿಯಂತೆ ಕಾಣುತ್ತದೆ. ಸುಂಟರ ಗಾಳಿಯ ನಂತರ ಸರೋವರದ ಮೇಲೆ ತೇಲುತ್ತಿದ್ದ ವಿಮಾನದ ಅವಶೇಷಗಳಿಂದ ಅವನು ಇದನ್ನು ಬಹಳ ಕಷ್ಟಪಟ್ಟು ಹೊರತೆಗೆಯುತ್ತಾನೆ. ಈ ಪ್ಯಾಕ್ನಲ್ಲಿದ್ದ ಪ್ರಮುಖ ವಸ್ತುಗಳು ಮತ್ತು ಅವುಗಳ ಮಹತ್ವ ಇಲ್ಲಿದೆ. ಆಹಾರದ ಪೊಟ್ಟಣಗಳು, ಫುಡ್ ಪ್ಯಾಕೆಟ್ಸ್. ಇದರಲ್ಲಿ ಒಣಗಿಸಿದ ಆಹಾರ ಮತ್ತು ಪಾನೀಯಗಳು ಇದ್ದವು. ತಿಂಗಳುಗಟ್ಟಲೆ ಹಸಿವಿನಿಂದ ಬೆಂದಿದ್ದ ಬ್ರಿಯಾನ್ಗೆ ಇದು ರಾಜಭೋಜನದಂತೆ ಭಾಸವಾಯಿತು. ರಕ್ಷಣಾ ಟ್ರಾನ್ಸ್ಮಿಟರ್, ಎಮರ್ಜೆನ್ಸಿ ಟ್ರಾನ್ಸ್ಮಿಟರ್, ಇದು ಅತ್ಯಂತ ಪ್ರಮುಖವಾದ ವಸ್ತು. ಬ್ರಿಯಾನ್ ಇದನ್ನು ಆಕಸ್ಮಿಕವಾಗಿ ಆನ್ ಮಾಡುತ್ತಾನೆ. ಇದು ಕಳುಹಿಸಿದ ಸಂಕೇತವನ್ನು, ಸಿಗ್ನಲ್ ಪತ್ತೆ ಹಚ್ಚಿಯೇ ರಕ್ಷಣಾ ವಿಮಾನವು ಬ್ರಿಯಾನ್ ಇರುವ ಜಾಗಕ್ಕೆ ಬರುತ್ತದೆ. ರೈಫಲ್, ಇದು ಆಧುನಿಕ ಆಯುಧ, ಆದರೆ ಬ್ರಿಯಾನ್ಗೆ ಇದು ವಿಚಿತ್ರವಾಗಿ ಕಾಣುತ್ತದೆ. ತನ್ನ ಬಿಲ್ಲು, ಬಾಣ ಮತ್ತು ಕೊಡಲಿಯಿಂದ ಪ್ರಕೃತಿಯನ್ನು ಎದುರಿಸಿದ್ದ ಅವನಿಗೆ ಈ ರೈಫಲ್ ತನ್ನ ಮತ್ತು ಪ್ರಕೃತಿಯ ನಡುವಿನ ಅಂತರವನ್ನು ಹೆಚ್ಚಿಸುವಂತೆ ಅನಿಸುತ್ತದೆ. ಮ್ಯಾಚಸ್ ಮತ್ತು ಲೈಟರ್. ಕಲ್ಲುಗಳಿಂದ ಕಿಡಿ ಹಾರಿಸಿ ಬೆಂಕಿ ಹಚ್ಚುತ್ತಿದ್ದ ಬ್ರಿಯಾನ್ಗೆ ಕೇವಲ 1 ಸೆಕೆಂಡ್ನಲ್ಲಿ ಬೆಂಕಿ ಹಚ್ಚುವ ಈ ಸೌಲಭ್ಯ ಆಶ್ಚರ್ಯ ತರುತ್ತದೆ. ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಮತ್ತು ಇತರ ಉಪಕರಣಗಳು. ಇದರಲ್ಲಿ ಔಷಧಿಗಳು, ಚಾಕು, ದಿಕ್ಸೂಚಿ, ಕಂಪಾಸ್ ಮತ್ತು ಅಡುಗೆ ಮಾಡುವ ಪಾತ್ರೆಗಳು ಇದ್ದವು. ಈ ಪ್ಯಾಕ್ ಸಿಕ್ಕ ಕೆಲವೇ ಕ್ಷಣಗಳಲ್ಲಿ ಬ್ರಿಯಾನ್ ರಕ್ಷಿಸಲ್ಪಡುತ್ತಾನೆ. ಲೇಖಕರು ಇಲ್ಲಿ ಒಂದು ಸಂದೇಶ ನೀಡುತ್ತಾರೆ. ಬ್ರಿಯಾನ್ ಈ ಆಧುನಿಕ ಉಪಕರಣಗಳ ಸಹಾಯವಿಲ್ಲದೆಯೇ ತನ್ನ ಬುದ್ಧಿವಂತಿಕೆಯಿಂದ ಕಾಡಿನಲ್ಲಿ ಬದುಕುಳಿದಿದ್ದನು. ಈ ಪ್ಯಾಕ್ ಅವನಿಗೆ ಸಿಕ್ಕ ಬೋನಸ್ ಮಾತ್ರ, ಆದರೆ ಅವನ ನಿಜವಾದ ಶಕ್ತಿ ಅವನ ಮನಸ್ಸಿನಲ್ಲಿ ಇತ್ತು.